ಒಂದು ಆಧಾರ್ ಅಥೆಂಟಿಕೇಶನ್ ಸಕ್ಸೆಸ್ ಆದಮೇಲೆ ನೆಕ್ಸ್ಟ್ ಈ ಆಧಾರ್ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಬಟನ್ ಇದೆಯಲ್ಲ ಆ ಬಟನ್ ಅನ್ನು ತಾವು ಕ್ಲಿಕ್ ಮಾಡಬೇಕು. ಸೊ ಆ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ಸೊ ಈಗ ನೋಡ್ಬೋದು ತಾವು ಆಟೋ ಫೆಚ್ ಆಗುತ್ತೆ. ತಮ್ಮ ಆಧಾರಲ್ಲಿರುವಂತಹ ತಮ್ಮ ನೇಮ್, ಕ್ಯಾಂಡಿಡೇಟ್ ನೇಮ್, ಮತ್ತೆ ಜನ್ಮ ದಿನಾಂಕ, ಮತ್ತೆ ಜೆಂಡರ್, ಮತ್ತೆ ಭಾವಚಿತ್ರ, ಮತ್ತೆ ಅಡ್ರೆಸ್, ಇಷ್ಟು ಡೀಟೇಲ್ಸ್ ತಾವು ಆಟೋಮೆಟಿಕ್ ಆಗಿ ಆಧಾರ್ ಡೇಟಾಬೇಸ್ ಇಂದ ಫೆಚ್ ಆಗುತ್ತೆ. ಯಾವುದೇ ರೀತಿಯ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋದು ಬೇಕಿಲ್ಲ. ಆಧಾರ್ ಅಥೆಂಟಿಕೇಶನ್ ಸಕ್ಸೆಸ್ ಆದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಡೀಟೇಲ್ಸ್ ಎಲ್ಲ ಈ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಈಗ ನೋಡಬಹುದು ತಾವು ಸ್ಕ್ರೀನ್ ಅಲ್ಲಿ ಈಸ್ ಕರೆಂಟ್ ಅಡ್ರೆಸ್ ಸೇಮ್ ಆಸ್ ಅಬೌವ್, ಪ್ರಸ್ತುತ ವಿಳಾಸವು ಮೇಲಿನಂತೆ ಇದೆಯೇ. ಸೊ ಎಸ್ ಅಂದಾಗ ನೀವು ಯಾವುದೇ ರೀತಿ ಚೇಂಜ್ ಮಾಡೋದು ಬೇಕಿರಲ್ಲ. ನೋ ಅಂದಾಗ ಸಪೋಸ್ ನಿಮ್ಮ ಆಧಾರ್ ಅಲ್ಲಿ ಒಂದು ಅಡ್ರೆಸ್ ಇರುತ್ತೆ, ಬಟ್ ಪ್ರೆಸೆಂಟ್ ಆಗಿ ನೀವು ಬೇರೆ ಎಲ್ಲೋ ವಾಸಿಸ್ತಾ ಇದ್ರೆ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಪ್ರಾವಿಷನ್ ಕೊಟ್ಟಿದ್ದಿದೆ. ಸೊ ಆ ಕೇಸಲ್ಲಿ ತಾವು ನೋ ಅಂತ ಕ್ಲಿಕ್ ಮಾಡಿ ಕ್ಯಾಂಡಿಡೇಟ್ ನೋ ಅಂತ ಕ್ಲಿಕ್ ಮಾಡಿದಾಗ ಎಸ್ ಅಂದ್ರೆ ನೀವು ನೋಡಬಹುದು ಸೇಮ್ ಅಡ್ರೆಸ್ ಬರುತ್ತೆ. ಈ ಒಂದು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಸೇಮ್ ಅಡ್ರೆಸ್ ಬರುತ್ತೆ. ನೋ ಅಂದಾಗ ನಿಮ್ಗೆ ಅಡ್ರೆಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಕ್ಯಾಂಡಿಡೇಟ್ ಅನ್ನ ತಮ್ಮ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬಹುದು. ಸೊ ಈ ತರ ಎರಡು ಫೀಲ್ಡ್ ಇರುತ್ತೆ. ಎರಡು ಫೀಲ್ಡ್ ಅಲ್ಲಿ ಸಂಬಂಧಪಟ್ಟ ಅಡ್ರೆಸ್ ಅನ್ನು ಅವರೇ ನಮೂದು ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ತಾಲೂಕು ಮತ್ತು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಬೇಕು. ಕ್ಯಾಂಡಿಡೇಟ್ ತಾಲೂಕು ಮತ್ತು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇದಿಷ್ಟು ಈ ಒಂದು ಮೊದಲನೇ ಹಂತದಲ್ಲಿ ಕ್ಯಾಂಡಿಡೇಟ್ ತಮ್ಮ ಸಂಪೂರ್ಣ ವಿವರಗಳನ್ನೆಲ್ಲ ಆ ಒಂದು ಸ್ಕ್ರೀನ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್, ವಿದ್ಯಾರ್ಹತೆಯ ವಿವರಗಳನ್ನ ಈ ಒಂದು ಫೀಲ್ಡ್ ಗಳಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಸಪೋಸ್ ಅವನು ಡಿಪ್ಲೊಮಾ ಮಾಡಿರ್ಬೋದು, ಅಥವಾ UG ಆಗಿರ್ಬೋದು, ಅಥವಾ PG ಆಗಿರ್ಬೋದು. ತಾನು ಏನ್ ಮಾಡಿರ್ತಾನೋ ಅದನ್ನ ಚೂಸ್ ಮಾಡಿ. ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಚೂಸ್ ಮಾಡಬೇಕು, ಅಥವಾ UG PG ಆಗಿದ್ರೆ ಡಿಗ್ರಿ ಅನ್ನುವಂತ ಆಪ್ಷನ್ ಅನ್ನ ಚೂಸ್ ಮಾಡಿ ಅವರು ತಮ್ಮ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಈಗ ಸೆಲೆಕ್ಟ್ ಕೋರ್ಸ್, ಡಿಪ್ಲೊಮಾ ಸೆಲೆಕ್ಟ್ ಮಾಡಿದೀವಿ. ನಂತರ PUC, ಅದಾದ ನಂತರ ಅವರು ಡಿಪ್ಲೊಮಾ ಯಾವ ಬೋರ್ಡ್ ಇಂದ ಅವರು ಡಿಪ್ಲೊಮಾ, ಸೊ ಡಿಪ್ಲೊಮಾ ಬೋರ್ಡ್ ಯಾವುದರಿಂದ ಮಾಡಿರ್ತಾರೋ ಡಿಪ್ಲೊಮಾ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಅವರು ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನಮೂದು ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಎಕ್ಸಾಮ್ ಬರೆದಿರ್ತಾನಲ್ಲ ವಿದ್ಯಾರ್ಥಿ, ತಮ್ಮ ಫೈನಲ್ ಎಕ್ಸಾಮ್ ಬರೆದಿರ್ತಾನೆ, ಡಿಪ್ಲೊಮಾ ಆಗಿರ್ಲಿ ಡಿಗ್ರಿ ಆಗಿರ್ಲಿ, ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ ಏನ್ ನಂಬರ್ ಯೂಸ್ ಮಾಡಿರ್ತಾರೋ ಅದನ್ನ ನಾವು ರಿಜಿಸ್ಟ್ರೇಷನ್ ನಂಬರ್ ಅಂತ ಕರಿತಾ ಇದೀವಿ. ಆ ನಂಬರ್ ಅನ್ನ ನಮೂದು ಮಾಡಬೇಕು. ಸೊ ಎಕ್ಸಾಮ್ ನಮೂದು ಮಾಡಿದ ತಕ್ಷಣ ಸೊ ಕ್ಯಾಂಡಿಡೇಟ್ ನಂಬರ್ ಡೀಟೇಲ್ಸ್ ಎಲ್ಲ ನ್ಯಾಡಲ್ಲಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಕ್ಯಾಂಡಿಡೇಟ್ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಅವರ ನೇಮ್ ಅನ್ನ ಮತ್ತೆ ಕಾಲೇಜ್ ನೇಮ್ ಅನ್ನ ಸೊ ಈ ಒಂದು ನೀವು ನೋಡ್ತಾ ಇರಬಹುದು ಇಲ್ಲಿ ಎಂಟ್ರಿ ಮಾಡಬೇಕು. ಈ ಸ್ಕ್ರೀನ್ ಅಲ್ಲಿ ಎಂಟರ್ ಕಾಲೇಜ್ ನೇಮ್, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಎಂಟರ್ ಡೇಟ್ ಆಫ್ ರಿಸಲ್ಟ್. ಇದು ಡೇಟ್ ಆಫ್ ರಿಸಲ್ಟ್ ಅಂತಂದ್ರೆ ತಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನಲ್ಲಿ ಡೇಟ್ ಆಫ್ ರಿಸಲ್ಟ್ ಅನ್ನ ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ಎಲ್ಲಾ ತಾವು ಅಭ್ಯರ್ಥಿಗಳಿಗೆ ಸೂಚಿಸಬೇಕು. ಅದರಲ್ಲಿ ಏನಿರುತ್ತೆ ಆ ಡೇಟ್ ಅನ್ನ ತಾವು ಇಲ್ಲಿ ನಮೂದು ಮಾಡಬೇಕು. ಸೊ ಇದಿಷ್ಟು ವಿದ್ಯಾರ್ಹತೆಯನ್ನ ಎಂಟ್ರಿ ಮಾಡುವಂತಹ ಒಂದು ಪ್ರೊಸೀಜರ್ ಆಗಿರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಗೃಹವಾಸಿ ಪರಿಶೀಲನೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಈ ಸ್ಕ್ರೀನ್ ಅಲ್ಲಿ ಈ ಒಂದು ಯೋಜನೆಯಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಯಾರು ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 6 ವರ್ಷ ಓದಿರ್ತಾರೋ ಅವ್ರು ಮಾತ್ರ ಈ ಯೋಜನೆಯಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ನಾನು ಮೊದಲನೇ ಸ್ಟೆಪ್ ಅಲ್ಲೇ ಹೇಳಿದೆ. ಸೊ ಅದನ್ನ ಅವರು ಪ್ರೂವ್ ಮಾಡ್ಕೊಳ್ಬೇಕು. ಪ್ರೂವ್ ಇನ್ ದ ಸೆನ್ಸ್ ಅವರು ಇಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ 6 ವರ್ಷ ಓದಿದ್ದೀನಿ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಅವ್ರು ಯಾವ ತರ ಮಾಡಬಹುದು ಅಂದ್ರೆ ಆ ಪ್ರೂವ್ ಮಾಡೋದಕ್ಕೆ ನಾವು ಒಂದು 4 ತರಹದ ಆಪ್ಷನ್ ಅನ್ನ ನಾವು ಕೊಟ್ಟಿದ್ದೀವಿ. ಸೊ ನೀವು ನೋಡಬಹುದು ಇದರಲ್ಲಿ ಮೊದಲನೇದಾಗಿ ಡಿಗ್ರಿ, ಎರಡನೇದಾಗ್ಬಿಟ್ಟು ಡಿಪ್ಲೊಮಾ, ಮೂರನೇದು ರೇಷನ್ ಕಾರ್ಡ್, ನಾಲ್ಕನೇದು CET ನಂಬರ್. ಸೊ ನೀವು ವಿದ್ಯಾರ್ಥಿ ಅಥವಾ ಕ್ಯಾಂಡಿಡೇಟ್ ಯಾರೇ ಆಗಿರಲಿ ಈ 4ರಲ್ಲಿ ಯಾವುದೇ ಒಂದು ಆಪ್ಷನ್ ಅನ್ನ ಚೂಸ್ ಮಾಡಿಕೊಂಡು ಅವರು ತಮ್ಮ ಡೊಮಿಸೈಲ್ ಅಥವಾ ಗೃಹವಾಸಿಯನ್ನ ಅಪ್ರೂವ್ ಮಾಡ್ಕೊಳ್ಬಹುದು. ಯಾವ ತರಪ್ಪ ಅಂತಂದ್ರೆ ಸಪೋಸ್ ಯಾವುದೇ ಒಬ್ಬ ಕ್ಯಾಂಡಿಡೇಟ್ ಅವರು ಟೆಕ್ನಿಕಲ್ ಕೋರ್ಸ್ ಮಾಡ್ತಿದ್ರೆ BE BSc ಅಥವಾ ಈ ತರ ಕೋರ್ಸ್ ಮಾಡ್ತಿದ್ರೆ ಅವರು ಆಬ್ವಿಯಸ್ಲಿ CET ಥ್ರೂ ಅವರು ತಮ್ಮ ಅಡ್ಮಿಷನ್ ಅನ್ನ ತಗೊಂಡಿರ್ತಾರೆ. ಸೊ ಇದರಲ್ಲಿ ಅವರು
ಜಸ್ಟ್ CET ನಂಬರ್ ಅಂತ ಸೆಲೆಕ್ಟ್ ಮಾಡಿ ಅವ್ರ CET ನಂಬರ್ ಎಂಟ್ರಿ ಮಾಡಿದಾಗ ಅವರ ಡೇಟಾನ ನಾವು CET APIಗೆ ಕನೆಕ್ಟ್ ಮಾಡಿದೀವಿ, ಅವರ ಡೇಟಾ ನಮಗೆ CET ಡೇಟಾಬೇಸ್ ಅಲ್ಲಿ ಸಿಕ್ಕರೆ ವಿ ಸೇ ದಟ್ ಆ ಕ್ಯಾಂಡಿಡೇಟ್ ನಮ್ಮ ಕರ್ನಾಟಕ ರಾಜ್ಯದ ಗೃಹವಾಸಿ ಆಗಿರ್ತಾನೆ. ಇದು ಒಂದು ವೇ. ಸೊ ಈ ತರ ನೀವು 4ರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ತಮ್ಮ ಡೊಮಿಸೈಲ್ ಅನ್ನ ಪ್ರೂವ್ ಮಾಡಬೇಕಾಗಿರುತ್ತದೆ. ರೇಷನ್ ಕಾರ್ಡ್ ಬಂದಾಗ ನೀವು ರೇಷನ್ ಕಾರ್ಡ್, ತಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿ ತಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದಾಗ ತಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ನಾವು ರೇಷನ್ ಕಾರ್ಡ್ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡ್ತೀವಿ. ಅದು 6 ವರ್ಷಕ್ಕಿಂತ ಮೇಲ್ಪಟ್ಟು ಇದ್ರೆ ನಮಗೆ ಸಕ್ಸೆಸ್ ಅಂತ ಬರುತ್ತೆ. ನಾವು ಆ ತರ ಪ್ರೋಗ್ರಾಮಿಂಗ್ ಮಾಡಿದ್ದಿದೆ. ಸೊ ಆ ಸಕ್ಸೆಸ್ ಬಂದಾಗ ನಾವು ಅವಾಗ ಹೇಳ್ತೀವಿ ಇವನು ಕ್ಯಾಂಡಿಡೇಟ್ ಈಸ್ ಡೊಮಿಸೈಲ್ ಆಫ್ ಕರ್ನಾಟಕ. ಆ ಕೇಸಲ್ಲೂ ಕೂಡ ಆ ಒಂದು ಪ್ರೊಸೀಜರ್ ಅನ್ನು ಯೂಸ್ ಮಾಡಿಕೊಂಡು ಅವರ ಡೊಮಿಸೈಲ್ ಅನ್ನ ಪ್ರೂವ್ ಮಾಡಬಹುದು. ಇನ್ನೊಂದು ಪ್ರೊಸೀಜರ್ ಬಂದ್ಬಿಟ್ಟು ಡಿಗ್ರಿ ಆರ್ ಡಿಪ್ಲೊಮಾ. ಡಿಗ್ರಿ ಅಂದ್ರೆ ಸಪೋಸ್ ಡಿಗ್ರಿ ಮಾಡಿದ್ರೆ ಅವರ ಡಿಗ್ರಿಯಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಬೇಕು. ಮತ್ತೆ ಅವರ ಡಿಗ್ರಿ ಆದ ತಕ್ಷಣ ಅವರ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿದಾಗ ಅವರ ಎಲ್ಲಾ ಅಕಾಡೆಮಿಕ್ ರೆಕಾರ್ಡ್ಸ್ ನಮಗೆ NAD ಡೇಟಾಬೇಸ್ ಅಲ್ಲಿ ಅವೈಲೇಬಲ್ ಇದೆ. NAD ಅಂದ್ರೆ ನ್ಯಾಷನಲ್ ಅಕಾಡೆಮಿ ಆಫ್ ಡೆಪಾಸಿಟರಿ. ಸೊ ಈಗ ಪ್ರಸ್ತುತ ರಾಜ್ಯದಲ್ಲಿರುವಂತಹ ಎಲ್ಲಾ ಕಾಲೇಜುಗಳ ಎಲ್ಲಾ ವಿದ್ಯಾರ್ಥಿಗಳ ದತ್ತಾಂಶವನ್ನ NAD ಪೋರ್ಟಲ್ ಅಲ್ಲಿ ಈಗಾಗಲೇ ನಮೂದು ಮಾಡಲಾಗಿದೆ. ಈ ವರ್ಷದ್ದು 22-23ನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳ ಯಾರು ಪಾಸ್ ಆಗಿದಾರಲ್ಲ ಈ ವರ್ಷದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ದತ್ತಾಂಶವನ್ನು ಈಗಾಗಲೇ NAD ಪೋರ್ಟಲ್ ನಲ್ಲಿ ನಮೂದು ಮಾಡಲಾಗಿದೆ. ಸೊ ಅವರು ಜಸ್ಟ್ ಅವ್ರ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ನಮಗೆ ಆ NAD ಅಲ್ಲಿ ಅವ್ರ ಡೇಟಾ ಸಿಗುತ್ತೆ. ಆ ಡೇಟಾ NAD ಅಲ್ಲಿ ಸಿಕ್ಕರೆ ವಿ ಸೇ ದಟ್ ಅವರು ಅಲ್ಲಿಗೆ ಅವ್ರದ್ದು ವ್ಯಾಲಿಡ್ ಆಗುತ್ತೆ. ರೆಕಾರ್ಡ್ 6 ಇಯರ್ಸ್ ರೆಕಾರ್ಡ್ ನಮಗೆ NAD ಅಲ್ಲೇ ಸಿಗುತ್ತೆ. ಅಲ್ಲಿಗೆ ಅವರು ಡೊಮಿಸೈಲ್ ಅನ್ನ ಪ್ರೂವ್ ಮಾಡ್ಕೊಳ್ಬಹುದು. ಸೊ ಈ ತರ ಈ ಒಂದು 4 ಮೆಕ್ಯಾನಿಸಮ್ಗಳಿಂದ ಅವರು ತಮ್ಮ ಒಂದು ಡೊಮಿಸೈಲ್ ಅನ್ನ ಪ್ರೂವ್ ಮಾಡ್ಕೊಳ್ಬಹುದು. ವೆರಿ ಇಂಪಾರ್ಟೆಂಟ್, 4 ಮಾಡೋದು ಬೇಕಿಲ್ಲ. ಯಾವುದಾದರೂ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅವರು ತಮ್ಮ ಡೊಮಿಸೈಲ್ ಅನ್ನ ಪ್ರೂವ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಹುದು ಎಲ್ಲಾ ಫ್ರಾಂಚೈಸಿಗಳು, BSK ಅವರಾಗಿರ್ಲಿ, ನಮ್ಮ EDCS DPMs ಆಗಿರ್ಲಿ, ದಯವಿಟ್ಟು ಇದನ್ನ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿ ತಾವು ಕೂಡ ಗೈಡ್ ಮಾಡಬೇಕು. ಡೊಮಿಸೈಲ್ ಪ್ರೂವ್ ಮಾಡಬೇಕಾದ್ರೆ 4 ತರಹ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಅವರಿಗೆ ಯಾವುದು ಕನ್ವಿನಿಯೆಂಟ್ ಇರುತ್ತೆ ಅಥವಾ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ ದಯವಿಟ್ಟು ಅದನ್ನ ಆ ಒಂದು ಆಪ್ಷನ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ತಾವು ಗೈಡ್ ಮಾಡಿ ಅದರಿಂದ ಅವರು ಡೊಮಿಸೈಲ್ ಪ್ರೂವ್ ಮಾಡ್ಕೊಳ್ಳಿಕ್ಕೆ ತಾವು ಒಂದು ಪ್ರಾವಿಷನ್ ಅನ್ನ ಮಾಡಿಕೊಡಬೇಕು. ಸೊ ಇನ್ನೊಂದು ಅಂಶ, ಯಾರದೇ ಡೊಮಿಸೈಲ್ ಈ 4 ಮೆಕ್ಯಾನಿಸಮ್ ಇಂದ ಪ್ರೂವ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅವರಿಗೆ ಮ್ಯಾನ್ಯುವಲ್ ಅಪ್ಲೋಡಿಂಗಿಗೆ ಕೂಡ ನಾವು ಪ್ರಾವಿಷನ್ ಅನ್ನ ಮಾಡಿಕೊಟ್ಟಿದ್ದೀವಿ. ರೈಟ್. ಸೊ ಯಾವುದೇ ಸಂಶಯ ಇರಬಾರದು. ಈ 4 ಮೆಕ್ಯಾನಿಸಮ್ ಇಂದನೂ ಕೂಡ ಅವ್ರು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಅವರಿಗೆ ಮ್ಯಾನ್ಯುವಲ್ ಅಪ್ಲೋಡಿಂಗಿಗೂ ಕೂಡ ನಾವು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಮ್ಯಾನ್ಯುವಲ್ ಯಾವ ತರ ಅಂದ್ರೆ ಸಪೋಸ್ ಅವ್ರದ್ದು ಡಿಗ್ರಿ ಮಾಡಿರ್ತಾನೆ, ಬಟ್ ಅವನ ಡಿಗ್ರಿ ನಮಗೆ ಈ NAD ಪೋರ್ಟಲ್ ಅಲ್ಲಿ ಸಿಗ್ತಿಲ್ಲ ಅಂದಾಗ ಅವನ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಅವರು ಅಲ್ಲೇ ಅಪ್ಲೋಡ್ ಮಾಡಿದಾಗ ಅನೆಕ್ಷರ್ಸ್ ಅಂತ ನೆಕ್ಸ್ಟ್ ಹೋದಾಗ ಬರುತ್ತೆ. ಸೊ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅವರ ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಕನ್ಸರ್ನ್ಡ್ ಯೂನಿವರ್ಸಿಟಿಗೆ ಹೋಗುತ್ತೆ. ಯೂನಿವರ್ಸಿಟಿಗೆ ನಾವು ಲಾಗಿನ್ ಕೊಟ್ಟಿರ್ತೀವಿ. ಆ ಲಾಗಿನ್ ಅಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅವರ ಒಂದು ಅಪ್ಲೋಡ್ ಮಾಡಿರುವಂತಹ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ನೋಡಿ ಕರೆಕ್ಟ್ ಆಗಿದ್ರೆ ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋದು ಬೇಕಿಲ್ಲ. ನಾವು 4 ಆಪ್ಷನ್ ಕೊಟ್ಟಿದ್ದೀವಿ. ನಾವು ಅನ್ಕೊಂಡಿದ್ದೀವಿ 99.9% ಎಲ್ಲಾ ರೆಕಾರ್ಡ್ಸ್ಗಳು ಥ್ರೂ ಆನ್ಲೈನ್ ವೆರಿಫೈ ಆಗಿ ಸಕ್ಸೆಸ್ ಆಗುತ್ತೆ. ಇನ್ನೂ 1% ಏನಾದರೂ ಮಿಸ್ ಆದ್ರೆ ಅವರು ಕೂಡ ಈ ಒಂದು ಯೋಜನೆಯಿಂದ ವಂಚಿತ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಮ್ಯಾನ್ಯುವಲ್ ಅಪ್ಲೋಡಿಂಗ್ ಆಪ್ಷನ್ ಅನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ ತಮ್ಮ ಎಲ್ಲಾ BSK ಮತ್ತು EDCS ಆಪರೇಟರ್ಸ್ ಫ್ರಾಂಚೈಸಿಗಳಿಗೆ ಮತ್ತೆ DPMs ಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಈ ಮೊಬೈಲ್ ನಂಬರ್ ಅರ್ಜಿದಾರರಾಗಿದ್ರು ಓಕೆ, ಅಥವಾ ಅವ್ರ ಪೇರೆಂಟ್ಸ್ ಅಥವಾ ನಿಯರೆಸ್ಟ್ ಕಾಂಟ್ಯಾಕ್ಟ್ ಯಾರು ಇರ್ತಾರೋ ಅವ್ರದ್ದು ಮೊಬೈಲ್ ನಂಬರ್ ಅನ್ನ ಹಾಕಬೇಕು. ಆ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು. ಸೊ ಓಕೆ ಅಂತ ಬರುತ್ತೆ. ಸೊ ನಿಯರೆಸ್ಟ್ ಕಾಂಟ್ಯಾಕ್ಟ್ ಇಮೇಲ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ಆ ಇಮೇಲ್ ಐಡಿಗೆ ಬಂದಿರೋ OTP ಅನ್ನು ಕೂಡ ತಾವು ಇಲ್ಲಿ ಎಂಟರ್ ಮಾಡಬೇಕು. ಈಗಾಗಲೇ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಮೇಲ್ ಕೂಡ ಮ್ಯಾಂಡೇಟರಿ ಆಗಿದೆ. ಮೊಬೈಲ್ ನಂಬರು ಮ್ಯಾಂಡೇಟರಿ ಪ್ಲಸ್ ಇಮೇಲ್ ID ಕೂಡ ಮ್ಯಾಂಡೇಟರಿ ಇದೆ. ಸೊ ಅದರಲ್ಲಿ ಬಂದಿರುವಂತಹ OTP ಅನ್ನು ತಾವು ಇಲ್ಲಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಬೇಕು. ಅದಾದ ನಂತರ ಅಭ್ಯರ್ಥಿಯ ಒಂದು ಕ್ಯಾಸ್ಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಸೆಲೆಕ್ಟ್ ಮಾಡೋದಿದೆ, ವ್ಯಾಲಿಡೇಷನ್ ಏನು ಇರೋದಿಲ್ಲ. ಮತ್ತೆ ಡಿಸೇಬಿಲಿಟಿ, ಕ್ಯಾಂಡಿಡೇಟ್ ಯಾವುದೇ ತರಹದ ಡಿಸೇಬಿಲಿಟಿ ಇದ್ರೆ ಅದನ್ನ
ಅದಾದ ನಂತರ ಕೊನೆಗೆ ಕ್ಯಾಪ್ಚಾ ಎಂಟ್ರಿ ಮಾಡಿ ನೇಮ್ ಮ್ಯಾಚ್ ಸಕ್ಸೆಸ್ ಅಂತ ಬರುತ್ತೆ. ಸೊ ಅಲ್ಲಿಗೆ ಡಾಮಿಸೈಲ್ ಪ್ರೂವ್ ಆಗಿ ಅಪ್ಲಿಕೇಶನ್ ಪ್ರಿವ್ಯೂ ನೋಡಬಹುದು. ತಾವು ಈ ತರ ಅಪ್ಲಿಕೇಶನ್ ಜನರೇಟ್ ಆಗಿರುತ್ತೆ, ಪ್ರಿವ್ಯೂ ನೋಡಬಹುದು. ಯಾವುದಾದ್ರೂ ನಾನು ಈಗಾಗಲೇ ಹೇಳಿದೆ, ಡಾಮಿಸೈಲ್ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವು 4 ಮೆಕ್ಯಾನಿಸಮ್ ಅಲ್ಲಿ ಸಾಧ್ಯವಾಗಿಲ್ಲ ಅಂದ್ರೆ ಈ ಅನಾಕ್ಷರ್ ಅನ್ನೋ ಸ್ಕ್ರೀನ್ ಅಲ್ಲಿ ಬಂದು ಡಾಕ್ಯುಮೆಂಟ್ ಅನ್ನ ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡಬಹುದು. ಸೊ ಈಗಾಗಲೇ ತಮ್ಗೆ ಕಾಣಿಸ್ತಿದೆ ಸ್ಕ್ರೀನ್, ಯಾವುದೋ 4 ಆಪ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಅವನು ಮ್ಯಾನ್ಯುವಲ್ ಆಗಿ ಅನಕ್ಷರ್ಸ್ ಅನ್ನೋ ಸ್ಕ್ರೀನ್ ಇತ್ತು, ಅಲ್ಲಿ ಸೇವ್ ಅನಕ್ಷರ್ಸ್ ಅಂತ ಕೊಟ್ರೆ ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ಸೊ ನೆಕ್ಸ್ಟ್ ಬಂದು ಸಬ್ಮಿಟ್ ಅಂತ ಕೊಟ್ಟಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ನಂಬರ್ ಜನರೇಟ್ ಆಗುತ್ತೆ. ಸೊ ಇದು ಸಂಪೂರ್ಣ ಯುವನಿಧಿಯಲ್ಲಿ ಒಂದು ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇಷ್ಟು ಒಂದು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ. ಎಲ್ರಿಗೂ ಧನ್ಯವಾದ, ನಮಸ್ಕಾರ.